ಸೌಜನ್ಯನ ಹೆಸರಲ್ಲಿ ದುಡ್ಡು ಎತ್ತಿದ್ದು, ಚಂದ ಎತ್ತಿದ್ದು, ಮನೆ ಕಟ್ಟಿದ್ದು, ಕಣ್ಣೀರು ಹಾಕಿದ್ದು, ಬಟ್ಟೆ ತೋರಿಸಿದ್ದು, ಚೈನ್ ತೋರಿಸಿದ್ದು ಸಾಕು. 13 ವರ್ಷ ಆಯಿತು. ಇನ್ನೆಷ್ಟು ತೋರಿಸ್ತೀರಿ? ಇನ್ನೆಷ್ಟು ಕಣ್ಣೀರು ಹಾಕ್ತೀರಿ? ಇನ್ನೆಷ್ಟು ಡ್ರಾಮಾ ಆಡ್ತೀರಿ? ಬಿಟ್ಬಿಡಿ. ವಿ ನೋ ಎವ್ರಿಥಿಂಗ್. ತೋರಿಸ್ಬೇಕಾ? ಆಡಿಯೋ ಕೇಳಿಸ್ಬೇಕಾ? ಏನಾದರೂ ದಂಬಿದೇನಾ? ಏನೋ ಹೇಳ್ತಾನಂತ ಅಣ್ಣ, ಒಳಗಡೆ ಅಷ್ಟು ಈಸಿಯಾಗಿ ಹೋಗಲ್ಲ ನೀನು. ಏನು ಹಿಂಗೆ ಬಿಟ್ಬಿಡ್ತೀವಂತನಾ? ನಿನ್ನ ಅಂದಾಜು ಮಾಡಿದೆ ಒಂದು 10 ದಿನ ಒಳಗಡೆ ಹೋಗಿ ಬರ್ತೀನಿ, ಏನು 1 ತಿಂಗಳಲ್ಲಿ ಹೊರಗಡೆ ಬರ್ಬೋದಪ್ಪ, ಏನು ಅಂತ ಕೇಸ್ ಮಾಡಿದ್ದೀನಿ. ರೌಡಿ ಶೀಟ್ ಆಗಿದ್ರೆ 1 ವರ್ಷ ಒಳಗಡೆ ಅಷ್ಟೇ. ಇನ್ನು ಊರು ಬಿಡಿಸಿದ್ರೆ 1 ವರ್ಷ ಕೋರ್ಟ್ಗೆ ಹೋಗ್ತೀನಿ ಅಂತ ಅಷ್ಟೇನಾ? ಜನತಾ ನ್ಯಾಯಾಲಯದ್ದು ಶುರು ಆಗಿದೆ ಈಗ. ಅಲ್ಲಿ ಪಾಕಿಸ್ತಾನ ಟಿ ವಿಲಿ ಮಾತಾಡ್ತಾರೆ ಅಂತ ಹೇಳ್ತಾರೆ, ಅಲ್ಲಿ ಚೈನಾ ಟಿ ವಿಯಲ್ಲಿ ಮಾತಾಡ್ತಾರೆ ಅಂತ ಹೇಳ್ತಾರೆ. ಇನ್ನು ಯಾವುದೋ ಮುಸ್ಲಿಂ ಸಂಘಟನೆಗಳು ಬೇಕು ನಿನಗೆ. ನೀನು ಜಗದ್ದೋದ್ಧಾರಕ. ನೀನು ಬೊಬ್ಬೆ ಹೊಡೆದ್ರೆ ಇಡೀ ಉಜಿರೆ ಗಡ 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 ಅಂತ ಅಲುಗಾಡುತ್ತೆ. ನೀನು ಲೈವ್ ಶೋದಲ್ಲಿ ಹೇಳ್ತೀಯ, ಮಗನೇ ಉಜಿರೆಗೆ ಬಂದರೆ ಹೆಸರು ಹೇಳಿ ಹೇಳ್ತೀಯ, ನಿಮಗೆ ಮಾರಿ ಹಬ್ಬ ಇದೆ ಅಂತ ಹೇಳ್ತೀಯ. ನೀನು ಉಜಿರೆಗೆ ಯಾರಾದರೂ ಬಾರ್ಗೆ ಕುಡಿಲಿಕ್ಕೆ ಬಂದರೆ ನಿಮ್ಮನ್ನು ಸಾಯಿಸ್ತೀನಿ ಅಂತ ಹೇಳ್ತೀಯ. ಯಾರಾದರೂ ಧರ್ಮಸ್ಥಳದ ಆಟೋಗಳು ಇನ್ನು ಮುಂದೆ ಉಜಿರೆಗೆ ಬರಲಿ ಅಂತ ನೀನು ಸ್ಯಾಟಲೈಟ್ ಚಾನಲ್ಗಳ ಲೋಗೋದ ಎದುರುಗಡೆ ಹೇಳ್ತೀಯ. ನೀನು ಯಾವುದೋ ಒಂದು ಸ್ಯಾಟಲೈಟ್ ಚಾನಲ್ಲು, ಪ್ರತಿಷ್ಠಿತ ಸ್ಯಾಟಲೈಟ್ ಚಾನಲ್ಲು ಲೇಡಿ ಆ್ಯಂಕರ್ಗೆ ನಿನಗೆ ಮಾರಿ ಹಬ್ಬ ಇದೆ, ಅವಳು ಏನು ಹರಿದಾಕೊಳ್ತಾ ಇದ್ಲು ಅಂತ ಹೇಳ್ತೀಯ. ಅದನ್ನೆಲ್ಲ ಕೇಳ್ಕೊಂಬಿಟ್ಟು ನಮ್ಮ ಸರ್ಕಾರ ಇವತ್ತು ಹುಚ್ಚೆಬ್ಬಿ ಕುಣಿತಾ ಇದೆ ಸದನದಲ್ಲಿ. ನಿನ್ನಂಥ ಅಯೋಗ್ಯನಿಗೆ, ಲಫಂಗನಿಗೆ, ಪಟಿಂಗ ಹೇಳಿದ ಮಾತುಗಳಿಗೆ ತಿಳ್ಗಾಡ್ಕೊಂಡು SIT ಮಾಡ್ಕೊಂಬಿಟ್ಟು ಕೋಟಿ ಕೋಟಿ ಟ್ಯಾಕ್ಸ್ ಪೇಯರ ದುಡ್ಡನ್ನು ಖರ್ಚು ಮಾಡಿಕೊಂಡು ಇದ್ದ IAS ಅದಕ್ಕೆ ಪುನಃ GPR ಅನ್ನು ತಗೊಂಡು ಬಂದು ನೆಲ ಅಗಿಯೋದು, ಬಾವಿ ತೋಡೋದು, ನೀನು ಹೇಳಿದ ಜಾಗಗಳ ಸ್ಕ್ರಿಪ್ಟ್ಗಳಲ್ಲಿ ಅಗಿಯೋದು. ಈಗ ಸದನ, 1 ದಿನದ ಸದನ ನಿನ್ನ ಎದೆ ಮೇಲೆ ಇಟ್ಟಿದ್ದು ಕರ್ನಾಟಕದ ಜನತೆಯ ಟ್ಯಾಕ್ಸ್ ಪೇಯರ್ ದುಡ್ಡು. ಇಲ್ಲಿ ಮಾಡಲಿಕ್ಕೆ ತುಂಬ ಕೆಲಸ ಆಗಿದೆ. ಬೆಂಗಳೂರಲ್ಲಿ ಹೊಂಡಗಳಿದ್ದಾವೆ, ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ. ರೈತರಿಗೆ ಯೂರಿಯಾ ಸಿಕ್ಕಿಲ್ಲ, ಅಲ್ಲಿ ಜಗಳ ಆಗ್ತಾ ಇದೆ, ಇಲ್ಲಿ ಮಳೆ ಬರ್ತಾ ಇದೆ. ಅದನ್ನೆಲ್ಲ ಬಿಟ್ಟು ನಿನ್ನ ಈ 2 ಲಫಂಗಗಳ ಪಟಿಂಗರ ಇದೆಲ್ಲ ಸ್ಟೋರಿಗಳ ಮೇಲೆ ನಾವು ದಿನ ಇಡೀ ಸ್ಯಾಟಲೈಟ್ ಚಾನಲ್ ನಮ್ಗೆ ಕೆಲಸ ಇಲ್ಲ, ವಿಧಾನಸೌಧದಲ್ಲೂ ಕೆಲಸ ಇಲ್ಲ. ನಾವು ಮಾರಿ ಹಬ್ಬ ಶುರು.